ಆದರೆ ಇದೇ ರೀತಿಯಂತಹ ಸಾಕಷ್ಟು ಮೇಮ್ಸ್ಗಳು ಮತ್ತು ಟ್ರೋಲ್ಸ್ಗಳು ಸಾಮಾಜಿಕ ಜಾಲತಾಣಗಳು ಕೂಡ ಇದೇ ಕೇಳಿ ಬರ್ತಾ ಇದೆ. ನಾವು ಸಡನ್ನಾಗಿ ಈ ಟಾಕ್ಸಿಕ್ ಚಿತ್ರವನ್ನು ನಮ್ಮ ಟಿ ವಿಯಲ್ಲಿ ಕುಟುಂಬ ಸಮೇತ ನೋಡಿದ್ವಿ, ನಮ್ಮ ಅಪ್ಪ ನನ್ನನ್ನು ಒದ್ದುವರ್ಗ ಆಗ್ತದೆ, ಈ ರೀತಿಯಾದಂತಹ ಸಾಕಷ್ಟು ವಿಡಿಯೋಗಳು ಟೀಸರ್ಗಳು ಬರ್ತಾ ಇದೆ. ಹಾಗಾದರೆ ಸದ್ಯದ ಟೀಸರ್ ನೋಡಿದಂಥ ಸಂದರ್ಭದಲ್ಲಿ ಚಿತ್ರವನ್ನು ಕುಟುಂಬ ಸಮೇತ ನೋಡೋದಕ್ಕೆ ಅಥವಾ ಟೀಸರನ್ನು ಕುಟುಂಬ ಸಮೇತವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಖಂಡಿತವಾಗ್ಲೂ ಇಲ್ಲ ಸರ್. ಈಗ ನೀವು ನಮ್ಮ ತಂದೆ ತಾಯಿಗಳ ಮುಂದೆ ನಾವು ಎಷ್ಟೇ ದೊಡ್ಡರಾದರೂ ನಮ್ಮ ಮಕ್ಕಳಾಗಿದ್ರೂ ಕೂಡ ನಮ್ಮ ತಂದೆ ತಾಯಿಗಳ ಮುಂದೆ ನಾವು ಕೆಲವು ವಿಷಯಗಳನ್ನ ಮಾತಾಡೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. ಆ ನಾಚಿಕೆ ಅವೆಲ್ಲ ಇದ್ದೇ ಇರ್ತವೆ. ಆದರೆ ಈ ಟೀಸರ್ಸ್ಗಳು ಏನು ಮಾಡ್ತವೆ ಅಂದರೆ, ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದ್ರು ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ನಾವೇ ತಪ್ಪು ಮಾಡೋ ರೀತಿ ಆಗ್ಬಿಟ್ಟಿದೆ. ಅನಿವಾರ್ಯತೆಯಾಗಿ ನಾವು ಈಗ ಯಶ್ ಅವರು ಸಿನಿಮಾ ಅಲ್ವಾ, ಒಂದು ನಂಬಿಕೆ, ಒಂದು ಧೈರ್ಯ, ತೆಗಿ ಓಪನ್ ಮಾಡೋಣ ಅಂತ. ಮಕ್ಕಳು ಈಗ ಆ ಮಗುನ ನಿಮಗೆ ಪ್ರಶ್ನೆ ಕೇಳುತ್ತೆ, ಏನದು ಏನಂಗೆ ಅಂತ ಹೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ಸೊ ಇವೆಲ್ಲವೂ ಕೂಡ ಸಮಾಜದಲ್ಲಿ ಅವ್ರಿಗಿರೋ ಜವಾಬ್ದಾರಿಗಳು ಅವ್ರು ಮರ್ತೋಗ್ತಿದಾರಾ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಪೀಠಿಕೆ. ತಾವು ಕೂಡ ದೂರು ದಾಖಲಿಸಿದ್ದೀರಿ, PILೂ ಕೂಡ ದಾಖಲಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಈಗ ಸೆನ್ಸಾರ್ ಮಂಡಳಿ ಏನು ಕ್ರಮ ಕೈಗೊಳ್ಳಬೇಕು, ತಮ್ಮ ಆಗ್ರಹ ಏನು? ಒಂದೊಮ್ಮೆ ಇದನ್ನು ಮಾಡದೆ ಅಂತ ಪಕ್ಷದಲ್ಲಿ ತಾವು ಹೋರಾಟಕ್ಕೂ ಮುಂದಾಗ್ತೀವಿ ಅನ್ನೋ ಅಭಿಪ್ರಾಯ ಹೇಳ್ತಿದ್ದೀರಿ. ಸರ್, ಸಮಾಜವನ್ನು ಉಳಿಸಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ, ಅನಿವಾರ್ಯತೆ ನಮಗೆ ಬಂದಿದೆ. ಯಾಕೆಂದರೆ ಟೀಸರ್ಸ್ಗಳಲ್ಲಿ ನೀವು ಕೊಡೋವಂಥ ಸಿನಿಮಾದ ಒಂದು ಬಿಟ್ಸ್ ಕೊಡ್ತೀರಲ್ಲ, ಅದನ್ನು ಕಾಷನ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸೆನ್ಸಾರ್ ಮಂಡಳಿಯವರು ಅದಕ್ಕೊಂದು ಕಾನೂನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಗ ನಿಮ್ಮದೇನೂ ತಪ್ಪಿರಲ್ಲ, ತಪ್ಪು ನಮ್ಮದೇ ಆಗಿರುತ್ತೆ. ನಾವು ಅಕಸ್ಮಾತ್ ನಮ್ಮ ಮಕ್ಕಳ ಜೊತೆ ಕುಂತ್ಕೊಂಡು ನೋಡಿದ್ರೆ ನಿಮ್ಮ ತಪ್ಪಿಲ್ಲ, ಸಮಾಜವನ್ನು ನೀವು ಹಾಳು ಮಾಡಲ್ಲ. ನನ್ನ ಕುಟುಂಬನ ಉಳಿಸೋ ಕೆಲಸ ನಾನು ಮಾಡ್ತಿದ್ದೀನಿ. ಇವತ್ತು ನನ್ನ ಕುಟುಂಬ ಕೆಲಸ ನಾನು ಉಳಿಸ್ಕೊಳ್ಳೋ ಕೆಲಸ ಮಾಡಿದ್ರು ಕೂಡ ನೀವು ನನಗೆ ಅನಿವಾರ್ಯತೆಯಾಗಿ ನೋಡೋ ರೀತಿ ಮಾಡಿಬಿಟ್ರಿ, ಮಕ್ಕಳ ಜೊತೆ ಕುಂತ್ಕೊಳ್ಳೋ ಥರ ಮಾಡಿಬಿಡ್ತೀರಿ. ಸೊ ಹಾಗಾಗಿ ನಾವು ಸೆನ್ಸಾರ್ ಮಂಡಳಿ ಲಾನ್ ಅಮೆಂಡ್ಮೆಂಟ್ ಮಾಡಿ, ಬರೀ ಥಿಯೇಟ್ರಲ್ಲಿ ಟೀಸರ್ ಮುಂಚೆ ಯು ಅಂತ ಮಾಡೋಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾಗಳಲ್ಲೇ ನಿಮ್ಗೆ ಟೀಸರ್ಸ್ಗಳು ಓಡ್ತಾ ಇರೋದು ಎಲ್ಲಿ ಓಡ್ತಾ ಇದೆ ನಿಮಗೆ? ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾ ಸರ್? ಆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟೀಸರ್ಸ್ನ ಬಿಡಬೇಕಂದಾಗ ಅಲಾಂಗ್ ವಿತ್ ಸರ್ಟಿಫಿಕೇಶನ್ ಕೊಡಿ. ಅಟ್ಲೀಸ್ಟ್ ಒಂದು ಸೆಕೆಂಡು ಅಥವಾ ನಾವು ಈ ಥರ ಏನೋ ಕೊಟ್ಟರೆ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ ಅನ್ನೋದು ನನ್ನ ಹೋರಾಟ ಸರ್. ಹಾಗಾದರೆ ತಮ್ಮ ಹೋರಾಟ ಅಥವಾ ತಮ್ಮ ಮಾತು ಇರೋದು ಸ್ಪಷ್ಟವಾಗಿ ಟಾಕ್ಸಿಕ್ ಬಗ್ಗೆ ಆಗಲಿ ಅಥವಾ ಯಶ್ ವಿಚಾರದಲ್ಲೇ ಆಗಲಿ ಅಲ್ಲ, ಸಿನಿಮಾ ಸರ್ಟಿಫಿಕೇಟ್ ಕೊಡುವಂತಹ ಮಂಡಳಿ ಈ ಒಂದು ಮಾರ್ಗಸೂಚಿಗಳನ್ನು ಜಾರಿ ಮಾಡಬೇಕು ಅನ್ನೋದು ಕೂಡ ತಮ್ಮ ಹೋರಾಟ ಆಗಿರೋದು. ಪ್ರಮುಖವಾಗಿ ಅದೇನೆ. ಎರಡನೇದು ಟಾಕ್ಸಿಕ್ಕು, ಯಾಕೆಂದರೆ ಎಲ್ಲೋ ಒಂದು ಕಡೆ ಸಬ್ಸ್ಟ್ಯಾನ್ಷಿಯಲು, ಅದರಿಂದ ವ್ಯಾಪಕವಾಗಿ ಆಗಿರುವಂಥದ್ದು. ಮೂರನೇದು ಯಶೋರ ಮೇಲೆ ಕೆಲವು ಇಷ್ಟು ಪ್ರೀತಿಯಿಂದ ಅವ್ರ ಅಭಿಮಾನಿಯಾಗಿ ಅಂತಲೂ ತೊಗೋಬೋದು. ಜವಾಬ್ದಾರಿ ಸಮಾಜದಲ್ಲಿ ತುಂಬ ದೊಡ್ಡದಿದೆ. ಎಲ್ಲೋ ಒಂದು ಕಡೆ ಮರೆತು ನಾನು ಹಾಲಿವುಡ್ ಶೈಲಿಗೆ ಹೋಗ್ಬಿಡ್ತೀವಿ ಅಂದರೆ ನೀವು ಹುಟ್ಟು ಬೆಳೆದಿರುವಂಥ ಕನ್ನಡ ನಾಡನ್ನು ಹಾಳು ಮಾಡಿ ಹೋಗೋದು ಬೇಡ ಅನ್ನೋದು ಕೂಡ ಒಂದೆಲ್ಲೋ ಒಂದು ಕಡೆ ಒಂಚೂರಿದೆ ನಮಗೂ. ಹೀಗಾಗಿ ಮುಂದಿನ ಹೋರಾಟ ಒಂದೊಮ್ಮೆ ಮಂಡಳಿ ಏನಾದರೂ ಮಾರ್ಗಸೂಚಿಯನ್ನು ರೂಪಿಸದೇ ಇದ್ದರೆ ಈ ಬಗ್ಗೆ ಮುಂದಿನ ನಿರ್ಮಾಣಗಳಲ್ಲಿ, ಈಗ ಟಾಕ್ಸಿಕ್ ಒಂದಾಗಿದೆ, ಮುಂದೆ ಇಂಥ ಸಾಕಷ್ಟು ವಿಚಾರಗಳು ಮತ್ತು ಸಾಕಷ್ಟು ಟೀಸರ್ಗಳು ಬರ್ಬೋದು, ಯಾವ ರೀತಿಯಾಗಿ ಅವರಿಗೆ ಟಾಕ್ಸಿಕ್ಗೆ ಕೊನೆ ಆಗುತ್ತೆ ಸರ್. ಇದ್ರ ಮುಂದೆ ಯಾವುದೂ ಆಗಕ್ಕೆ ನಾವು ಬಿಡಲ್ಲ. ಟಾಕ್ಸಿಕ್ಗೆ ಕೊನೆ ಆಗುತ್ತೆ. ಇದಕ್ಕೆ ಕಾನೂನು ಹೋರಾಟನೂ ಮಾಡ್ತೀವಿ. ಹಾಗಾಗಿ ರಸ್ತೆಗೂ ಕೂಡ ಇಳಿದು ಹೋರಾಟವನ್ನು ಮಾಡ್ತೀವಿ. ಸಮಾಜದಲ್ಲೂ ಕೂಡ ಎಲ್ಲ ಒಂದು ಸಪೋರ್ಟ್ ತೊಗೊಂಡು ಸಮಾಜದಲ್ಲೂ ಕೂಡ ಇದೊಂದು ಗೊತ್ತಾಗಲಿ ಅನ್ನೋ ರೀತಿಯೂ ಕೂಡ ನಾವು ಹೋಗ್ತೀವಿ ಸರ್. ಥ್ಯಾಂಕ್ ಯು. ಇದು LG ಲೋಹಿತ್ ಕುಮಾರ್ ಅವರು ಹೇಳುವಂಥದ್ದು. ಸದ್ಯಕ್ಕೆ ಟಾಕ್ಸಿಕ್ಕನ್ನು ನಾವು ರೆಫರೆನ್ಸ್ ಆಗಿ ತಗೊಂಡು ಮುಂದಿನ ದಿನಮಾನಗಳಲ್ಲಿ ಸೆನ್ಸಾರ್ ಮಂಡಳಿಗೂ ಕೂಡ ಕೆಲವೊಂದಿಷ್ಟು ಬುದ್ಧಿ ಕಲಿಸೋದು, ಕಾನೂನು ಪಾಠಗಳನ್ನು ಹೇಳ್ಕೊಡುವಂಥದ್ದು. ಯಾಕೆಂದರೆ ಮಕ್ಕಳ ಸ್ವಾಸ್ಥ್ಯ ಮತ್ತು ಸಮಾಜ ನಿರ್ಮಾಣದ ದೃಷ್ಟಿಕೋನದಿಂದ ಇಂತಹ ಗೈಡ್ಲೈನ್ಸ್ಗಳು, ಮಾರ್ಗಸೂಚಿಗಳನ್ನು ಮೇಲ ಹಂತದಲ್ಲೇ ರೂಪಿಸುವ ಅವಶ್ಯಕತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿಯನ್ನು TV9 ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.